ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಆಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದಕ್ಕೊಂದು ಕ್ಷಮೆ ಇರಲಿ ಸ್ನೇಹಿತರೆ. ಮತ್ತು ಇದಕ್ಕಿಂತ ಮುಂಚೆ ನೀವು ಒಂದು ವಿಡಿಯೋ ನೋಡಿದ್ರಲ್ಲ, ಕನ್ನಡಾಂಬೆ ತಾಯಿ ಭುವನೇಶ್ವರಿ ಟ್ರಿಪ್ಪಲ್ಲಿ, ನಮ್ಮದು ಟ್ರಿಪ್ಪಲ್ಲಿ 3ನೇ ದಿವಸ. ಯಾಕಂದ್ರೆ ನಾವು 4 ದಿವಸ 5 ದಿವಸ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ವಿ. ದಸರಾ ಹಬ್ಬ ಬಂತಲ್ಲ, ದಸರಾ ಹಬ್ಬ ದಿವಸ ಆಯುಧ ಪೂಜೆ ದಿವಸ ಪೂಜೆ ಮಾಡಿದ್ವಿ. ಪೂಜೆ ಮಾಡಿಕೊಂಡು ಸಿರ್ಸಿ ಕಡೆಗೆ ಹೊರಟ್ವಿ. ಸಿರ್ಸಿ, ಗೋಕರ್ಣ ಮತ್ತು ಜೋಗ್ ಫಾಲ್ಸು ಎಲ್ಲ ಇದೆ. ಅದೆಲ್ಲ ನೆಕ್ಸ್ಟ್ ಮುಂದೆ ಬರುತ್ತೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು, ಯಾಕಂದ್ರೆ ಟೈಮ್ ಸಿಗಲಿಲ್ಲ, ಸ್ವಲ್ಪ ಬಿಸಿ ಇದೆ. ಈಗ ಬಂದ್ಬಿಟ್ಟು ಸಿರ್ಸಿಗೆ ಹೊರಟಿದ್ದೀವಿ. ಬೆಂಗಳೂರಿಂದ ಸಿರ್ಸಿಗೆ 400 ಕಿಲೋಮೀಟ್ರ್ ಇದೆ. ಒಂದು 7 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಬೇಗನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗನೆ ಒಂದು 8 ಗಂಟೆ 9 ಗಂಟೆಗೆಲ್ಲ ಬಿಟ್ಬಿಟ್ಟು ಸಿರ್ಸಿಂದ ಒಂದು ಫಾಲ್ಸ್ ಇತ್ತು, ಮುರೇಗಾರ ಫಾಲ್ಸ್ ಆಗಲಿ ಅಥವಾ ಮುತ್ತೋಡಿ ಫಾಲ್ಸ್ ಆಗಲಿ, ಯಾವುದಾದ್ರು ಒಂದು ಕವರ್ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಬಟ್ ಇಲ್ಲೇ ಪೂಜೆ ಮಾಡಿದೆಲ್ಲ ಲೇಟ್ ಆಗೋಯಿತು. ಸೊ ಇನ್ನೂ ಲೇಟಾಗಿ ನೋಡೋಣ. ಆದರೆ ನಾಳೆ ಮಾರಿಕಾಂಬಾ ಟೆಂಪಲ್ಲು, ಸಹಸ್ರಲಿಂಗ ಮತ್ತು 1-2 ಫಾಲ್ಸು ಮತ್ತು ಯಾಣ ಕವರ್ ಮಾಡಬೇಕು ಅಂದ್ಕೊತಾ ಇದ್ವಿ. ನೋಡೋಣ ಟೈಮ್ ಯಾವ ಥರ ಅಡ್ಜಸ್ಟ್ ಆಗುತ್ತೆ ನೋಡಬೇಕು. ಮತ್ತು ಬೆಂಗಳೂರು ಟು ಸಿರ್ಸಿ ರೋಡ್ ಮಾತ್ರ ತುಂಬ ಸೂಪರಾಗಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ವಿಂಡ್ ಮಿಲ್ಸ್ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ಚೆನ್ನಾಗಿದೆ, ರೋಡು ಚೆನ್ನಾಗಿದೆ. ಓಕೆ, ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಸ್ನೇಹಿತರೆ, ಹಿರೇಬೇನೂರಲ್ಲಿ ಊಟ ಮಾಡಿದ್ವಿ ಮಧ್ಯಾಹ್ನ. ಊಟ ಮಾಡಿಕೊಂಡು ಈಗ ಹೊರಟಿದ್ದೀವಿ ಸಿರ್ಸಿ ಕಡೆಗೆ. ಹಿರೇಬೇನೂರಿಂದ ಸಿರ್ಸಿಗೆ ಇನ್ನೂ 190 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗೂಗಲ್ಲು. 3.5 ಗಂಟೆ ಅಂತ ತೋರಿಸ್ತಾ ಇದೆ. 3.5 ಗಂಟೆ ಅಂದರೆ ಇನ್ನೆಲ್ಲರೂ ಸ್ವಲ್ಪ ಕಾಫಿ ಟೀ ಅಂತ ಅಂದ್ಕೊಂಡ್ರು ಇನ್ನೂ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತೆ. ನೋಡ್ಬೇಕು, ಒಂದು 4-4.25 ಗಂಟೆ ಆಗುತ್ತೆ ನಾವು ಸಿರ್ಸಿಗೆ ಸೇರೋದು. ಕತ್ಲಾಗ್ಬಿಟ್ರಂತೂ ಸ್ವಲ್ಪ ಫಾಸ್ಟಾಗಿ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ನೋಡಬೇಕು, ಯಾಕಂದರೆ ಹಗಲತ್ನಲ್ಲಿ ಓಡಿಸಂಗೆ ಸಾಯಂಕಾಲ ಟೈಮಲ್ಲಿ ಓಡಿಸೋಕ್ಕಾಗಿಲ್ಲ, ಸ್ವಲ್ಪ ಕತ್ಲೆ ಆದಮೇಲೆ. ಸ್ನೇಹಿತರೆ, ಕೊನೆಗೂ ಹೋಟೆಲ್ಗೆ ರೀಚ್ ಆದ್ವಿ. ಹಾವೇರಿ ಹತ್ರ ಲೆಫ್ಟ್ ತೊಗೊಬೇಕಾಯ್ತು, ನಾವು ಮರ್ತಬಿಟ್ಟು ಹಂಗೆ ಸ್ಟ್ರೈಟ್ ಹೋಗ್ಬಿಟ್ವಿ. ಆಲ್ಮೋಸ್ಟ್ ಅಲ್ಲಿ ಮತ್ತೆ ನಾವು ಬಂಕಾಪುರ, ಹನ್ಗಲ್ಲು, ಅಂದರೆ ಏನಂದರೆ ಒಂದು 20-30 ಕಿಲೋಮೀಟ್ರ್ ನಮ್ಗೆ ಎಕ್ಸ್ಟ್ರಾ ಆಯಿತು ನಿನ್ನೆ. ನಾವು ಬಂಕಾಪುರ ಔಟು ಮತ್ತು ಹನ್ಗಲ್ಗೆ ಬಂದು ಮತ್ತು ಸಿರ್ಸಿಗೆ ಬಂದ್ವಿ. ನೋಡ್ತಾ ಇರಲಿ ಸ್ನೇಹಿತರ, ರೂಮು ಚೆನ್ನಾಗಿದೆ. ನಿಮಗೆ ಮೈನ್ ರೋಡ್ ಪಕ್ಕದಲ್ಲೇ ಸಿಗುತ್ತೆ. ಬಡ್ಜೆಟ್ ಸ್ಟೇ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಎ ಸಿನೂ ಇದೆ, ನಾನ್ ಎ ಸಿನೂ ಇದೆ. ಹೋಟೆಲು ಚೆನ್ನಾಗಿದೆ. ಏನಪ್ಪ ಅಂದರೆ ಸ್ವಲ್ಪ ಬಿಲ್ಡಿಂಗು ನೋಡೋದಕ್ಕೆ ಹಳೆ ಥರ ಇದೆ, ಬಟ್ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಾಸ್ಪಿಟಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಲೇಟ್ ಆಯಿತು ಆ್ಯಕ್ಚುಲಿ, ಅದೇ 30 ಕಿಲೋಮೀಟ್ರ್ ಎಕ್ಸ್ಟ್ರಾ ರೌಂಡ್ ಹಾಕೊಂಡ್ಬಂದ್ವಿ. ಅದಕ್ಕೆ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಎಲ್ಲ ಟಿಫನ್ ಮಾಡಿಕೊಂಡು ಈಗ ಫಸ್ಟು ಮಾರಿಕಾಂಬಾ ಟೆಂಪಲ್ಗೆ ಹೊರಟಿದ್ದೀವಿ. ಹೋಟೆಲಿಂದ ದೇವಸ್ಥಾನಕ್ಕೆ ಮಾರಿಕಾಂಬಾ ಟೆಂಪಲ್ಗೆ 2.5 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. 10 ಮಿನಿಟ್ಸಲ್ಲಿ ಹೋಗ್ಬೋದು. ಯಾಕಂದರೆ ಏನೆಲ್ಲ ಬೆಳಗ್ಗೆ ಸ್ವಲ್ಪ ಖಾಲಿ ಇರುತ್ತೆ, ಬಟ್ ದೇವಸ್ಥಾನದಲ್ಲಿ ರಶಿಂಗ್ ಇರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ. ಫಸ್ಟು ನನಗೆ ನೋಡಿದಾಗ ಶಾಕ್ ಆಯ್ತು, ಯಾಕಂದರೆ ಏನಪ್ಪ ಇದು ದೇವಸ್ಥಾನ ಹಿಂಗಿದೆ ಅಂದ್ಬಿಟ್ಟು. ಇದಂತ ನೋಡಿ, ಈ ದೇವಸ್ಥಾನ ಒಂಥರ ಡಿಫ್ರೆಂಟ್ ಆಗಿದೆ. ಈ ನಮ್ಮ ಕಡೆ ಎಲ್ಲ ಒಂಥರ ಬೇರೆ ಥರ ಇರುತ್ತೆ. ಇದು ನಂಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ಇದೆ ಮತ್ತು ಕೇಳಿದ್ದಕ್ಕೆ ಇದೇ ಸರ್ ದೇವಸ್ಥಾನ ಅಂತ ಹೇಳಿದ್ರು ಒಬ್ಬರನ್ನ ಕೇಳಿದ್ದಕ್ಕೆ. ಓಕೆ, ಚೆನ್ನಾಗಿದೆ ನೋಡಿ. ಫುಲ್ ಸ್ವಲ್ಪ ರಶ್ ಇದೆ ಸ್ನೇಹಿತರೆ. ಹೇಳಿಲ್ವ, ದಸರಾ ಟೈಮ್ ಅಲ್ವಾ. ಮಾರಿಯಮ್ಮ ಬಂದ್ಬಿಟ್ಟು ದುರ್ಗೆ ಪ್ರತಿರೂಪನಂತೆ. ಸೊ ದಸರಾ ಟೈಮಲ್ಲಿ ಇಲ್ಲ ಸ್ವಲ್ಪ ಫುಲ್ಲು ಗ್ರ್ಯಾಂಡಾಗಿರುತ್ತೆ. ಅದರಿಂದ ಸ್ವಲ್ಪ ಫುಲ್ಲು ರಶ್ ಇದೆ. ನೋಡ್ಬೇಕು ಎಷ್ಟೊತ್ತು ಹೊರಗಡೆ ಬರ್ತೀವಿ ಅಂತ. ಸ್ನೇಹಿತರೆ, ಮಾರಿಕಾಂಬಾ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಇದೆ, ಮಾರಿ ಗುಡಿ ಅಂತಲೂ ಕರೀತಾರೆ. ಇತಿಹಾಸಗಳ ಪ್ರಕಾರ ಈ ದೇವಸ್ಥಾನ 16ನೇ ಶತಮಾನದಲ್ಲಿ ಕಟ್ಟಿರೋದು. ಕೆಳದಿ ಮತ್ತು ಇಕ್ಕೇರಿ ಊರುಗಳನ್ನ ಆಳಿದಂಥ ವೆಂಕಟಪ್ಪ ನಾಯಕ್ ಅವರು ಈ ದೇವಸ್ಥಾನನ ನಿರ್ಮಾಣ ಮಾಡಿರ್ತಾರೆ ಇತಿಹಾಸಗಳ ಪ್ರಕಾರ. 2 ವರ್ಷಕ್ಕೊಂದ್ಸಲಿ ಇಲ್ಲ 3 ವರ್ಷಕ್ಕೊಂದ್ಸಲಿ ಏನೋ ಜಾತ್ರೆಯನ್ನು ಮಾಡ್ತಾರಂತೆ. ಸೊ ಆಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಬಟ್ ಅದು ನನಗೆ ಸರಿ ಗೊತ್ತಿಲ್ಲ. 2 ವರ್ಷಕ್ಕೊಂದ್ಸಲಿನೋ 3 ವರ್ಷಕ್ಕೊಂದ್ಸಲಿನೋ ಜಾತ್ರೆ ಮಾಡ್ತಾರೆ. ಸ್ನೇಹಿತರೆ, ಈಗ ತಾನೇ ದರ್ಶನ ಆಯಿತು. 2-3 ಅವರ್ ಆಯಿತು. ದಸರಾ ಟೈಮಲ್ಲೂ ಸ್ವಲ್ಪ ಲೇಟ್ ಆಯಿತು. ನೋಡಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಈಗಲೀನ ಹೋಗ್ತಿದ್ದಾರೆ. ಈಗ ನಾವು ಸಹಸ್ರಲಿಂಗ ಕಡೆ ಹೊರಟಿದ್ದೀವಿ. ಈ ದೇವಸ್ಥಾನದಿಂದ 14 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಆಗ್ಬೋದು ಹೋಗೋದು. ಬಟ್ ನೋಡ್ಬೇಕು, ಇಲ್ಲಿ ಲೇಟ್ ಆಯ್ತಲ್ಲ. ಆ್ಯಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಇವತ್ತು ಮಾರಿಕಾಂಬಾ ಟೆಂಪಲ್ ನೋಡಿಕೊಂಡು ಸಹಸ್ರಲಿಂಗ ನೋಡಿಕೊಂಡು ಮುರೇಗಾರ ಫಾಲ್ಸ್ ಅಂತ ಬರುತ್ತೆ, ಮುರೇಗಾರ ಫಾಲ್ಸ್ ನೋಡಿಕೊಂಡು ಮತ್ತೆ ಯಾಣಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಬೆಳಗ್ಗೆ ಲೇಟ್ ಆಯ್ತಲ್ಲ. ನನಗೆ ಗೊತ್ತಿರೋ ಥರ ಮುರೇಗಾರ ಫಾಲ್ಸೂ ಹೋಗೋಕ್ಕಾಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ನೋಡಬೇಕು, ಸಹಸ್ರಲಿಂಗದಲ್ಲಿ ಅಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡ್ಕೊಂಡು ಅಲ್ಲೇನಾದ್ರು ಬೇಗನೆ ಆದರೆ ಮುರೇಗಾರ ಫಾಲ್ಸ್ ನೋಡ್ಕೊಂಡು ಯಾಣಗೆ ಹೋಗ್ತೀವಿ. ಇಲ್ಲಾಂದರೆ ಡೈರೆಕ್ಟಾಗಿ ಮುರೇಗಾರ ಫಾಲ್ಸ್ ಸ್ಕಿಪ್ ಮಾಡಿಬಿಟ್ಟು ಯಾಣ ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಈಗ ನೋಡಬೇಕು ಯಾವ ಥರ ಟೈಮ್ ಆಗುತ್ತೆ ಅಂತ. ಇದು ಅಷ್ಟೇ, ಮತ್ತೆಲ್ಲ ಸಿಂಗಲ್ ರೋಡು ಸ್ನೇಹಿತರೆ. ನಾವು ಮಾರಿಕಾಂಬಾ ಟೆಂಪಲ್ನ ಸಹಸ್ರಲಿಂಗಾಗಿ ಏನು ಹೋಗ್ತೀವಿ, ಸ್ವಲ್ಪ ದೂರನೇ, ಏನು ಸಿಟಿ ಲಿಮಿಟ್ಸ್ ಸಿರ್ಸಿ ಊರಿದೆಲ್ಲ, ಸ್ವಲ್ಪ ದೂರ ಬಂದಿದ ತಕ್ಷಣ ನಿಮಗೆ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಡಬಲ್ ರೋಡ್ ಇರುತ್ತೆ. ಆಮೇಲೆಲ್ಲ ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದೇ ಥರ ಎಲ್ಲ ಸಿಂಗಲ್ ರೋಡು. ಬಟ್ ರೋಡ್ ಅಂತ ಚೆನ್ನಾಗಿದೆ.
ನಿಮಗೆ ಒಂದು 2-3 ಕಡೆ ಟರ್ನಿಂಗ್ಸ್ ಬರುತ್ತೆ. ಆ ಟರ್ನಿಂಗಲ್ಲಿ ಎಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ ಸಹಸ್ರಲಿಂಗಗೆ ಹೋಗುವ ದಾರಿ ಅಂದ್ಬಿಟ್ಟಲ್ಲ. ಓಕೆ, ಚೆನ್ನಾಗಿದೆ, ಬಟ್ ಒಳ್ಳೆ ಸೀನಿಕ್ ಆಗಿದೆ, ನೋಡಬೇಕು ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಸರಿ, ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ, ಹಾಗೆ ರೋಡ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ, ಇದು ನೋಡ್ತಾ ಇದೆಯಲ್ಲ ಬೋರ್ಡು, ಈ ಬೋರ್ಡಿಂದ ನಾವು ಡಬಲ್ ರೋಡಿಂದ ಇಲ್ಲಿ ಡಿವಿಷನ್ ತೊಗೊಬೇಕು. ಈಗ ನೋಡಿ ಸಿಂಗಲ್ ರೋಡ್ ಸ್ಟಾರ್ಟ್ ಆಯಿತು. ಈ ಥರ ಒಂದು 2-3 ಕಿಲೋಮೀಟ್ರ್ ಹೋಗಬೇಕು. ಬಟ್ ರೋಡ್ ಮಾತ್ರ ನೋಡಿ, ಹತ್ತು ಕಡೆ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇದ್ದಾವೆ. ಒಂಥರ ತುಂಬ ಸೂಪರಾಗಿದೆ ರೋಡ್ ಮಾತ್ರ. ನಿಮಗೆ ಒಂದು 14 ಕಿಲೋಮೀಟ್ರಲ್ಲೇ ಒಂದು 5-6 ಕಿಲೋಮೀಟ್ರ್ ಈ ಥರ ಇರುತ್ತೆ ಸಣ್ಣ ರೋಡು. ಸಣ್ಣ ರೋಡ್ ಅಂದರೆ ಸಿಂಗಲ್ ರೋಡು, ಬಟ್ ರೋಡು ಚೆನ್ನಾಗಿದೆ. ಎಲ್ಲೂ ನಿಮಗೆ ಪಾಟ್ ಹೋಲ್ಸ್ ಆಗಲಿ ಆ ಥರ ಎಲ್ಲ ಏನಿಲ್ಲ. ತುಂಬ ಚೆನ್ನಾಗಿದೆ, ಆರಾಮಾಗಿ ನೇಚರನ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ, ಜಸ್ಟ್ ಇದೇನೆ ಪಾರ್ಕಿಂಗ್ ಪ್ಲೇಸು. ಸಹಸ್ರಲಿಂಗ ಎಂಟ್ರೆನ್ಸ್ ಇದು. ಇಲ್ಲಿ ಬಂದ್ಬಿಟ್ಟು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪಾರ್ಕಿಂಗ್ ಫೀಸು ಮತ್ತು ಎಂಟ್ರಿ ಫೀಸು ಎರಡೂ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲೇ. ಜಸ್ಟ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ಬೋದು. ಮತ್ತು ಮೆಟ್ಲಿಡ್ಕೊಂಡು ನೋಡ್ಬೋದು, ಕೆಳಗಡೆ ಹೋಗ್ಬಿಟ್ಟು ನೋಡ್ಬೋದು. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಹಂಗೆ ನಾವು ಮುಂದೆ ಹೋದರೆ ಈ ಥರ ನೋಡಿ, ಈ ಸೈಡ್ ಹೋಯ್ತು ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಬರುತ್ತೆ, ಅದು ಚೆನ್ನಾಗಿದೆ. ಮತ್ತೆ ಅಲ್ಲಿ ಹೋಗೋಣ. ಫಸ್ಟು ಇಲ್ಲಿ ನಾವು ಕೆಳಗಡೆ ಇಳಿದ್ಬಿಟ್ಟು ಸಹಸ್ರಲಿಂಗ ಎಲ್ಲ ನೋಡ್ಕೊಂಡು ಬರೋಣ. ಜಸ್ಟ್ ಕಾರಿಗೆ ನಿಲ್ಲಿಸ್ಬಿಟ್ಟು ಈಗ ಮೆಟ್ಲು ಕಡೆ ಹೊರಟಿದ್ದೀವಿ. ನೋಡಿ, ಇದೆ ಮೆಟ್ಲು. ಸಹಸ್ರಲಿಂಗ ಪವಿತ್ರ ಕ್ಷೇತ್ರದ ಹೊಳೆಯ ಸುತ್ತಮುತ್ತಲು ಕುಳಿತು ಊಟ ತಿಂಡಿ ಮಾಡೋದು ನಿಷೇಧಿಸಲಾಗಿದೆ. ಸ್ನೇಹಿತರೆ, ದಯವಿಟ್ಟು ಯಾರಾದರೂ ಈ ಜಾಗಕ್ಕೆ ನೋಡೋದಕ್ಕೆ ಬಂದರೆ ಇಲ್ಲೆಲ್ಲ ಊಟ ಮಾಡೋದು, ಸ್ನಾನ ಮಾಡೋದು ಆ ಥರದೆಲ್ಲ ದಯವಿಟ್ಟು ಮಾಡಬೇಡಿ. ಸೊ ಇವನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ. ಸೊ ಅದನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಯಾರು ಈ ಹೊಳೆಗೆ ಇಳಿಯೋದು ಆ ಥರ ಎಲ್ಲ ಮಾಡಬೇಡಿ. ಮತ್ತು ಗಲೀಜೆಲ್ಲ ಹಾಕಬೇಡಿ. ಬಟ್ಟೆ ಬಿಟ್ಬಿಟ್ಟು ಹೋಗೋದು, ಸ್ನಾನ ಮಾಡೋದು ದಯವಿಟ್ಟು ಆ ಥರ ಎಲ್ಲ ಯಾರೂ ಮಾಡಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಕಲ್ಲಲ್ಲಿ ಬಸವಣ್ಣನ ಕೆತ್ತಿದ್ದಾರೆ. ಸೊ ನೋಡಿ, ಇದು ನೀವು ಕಾಣಿಸ್ತಾ ಇರ್ಬೋದು. ನೋಡಿ, ಇದು ಒಂಥರ ನೋಡಿ, ಇದು ಬಾಲ ಅನಿಸುತ್ತೆ. ಬಾಲ ಮತ್ತು ಮುಖ ಮಾತ್ರ ಕಟ್ಟಾಗಿದೆ. ಮತ್ತು ನೋಡಿ, ಇನ್ನೊಂದು ಅಲ್ಲೊಂದು ಚಿಕ್ಕ ಬಸವಣ್ಣ ಒಂದಿದೆ ನೋಡಿ. ಸುಮಾರು ಕಡೆ ಇದೆ ನೋಡಿ. ಇನ್ನೊಂದು ನೋಡಿ, ಅಲ್ಲೊಂದು ಬಸವಣ್ಣ ಇದೆ.
ಏ ನಿಧಾನ. ಏಯ್ ಏಯ್ ಅಲ್ಲಕ್ಕ ಅವ್ನು ನೋಡಲ್ಲ ಅವನು ಹಂಗೆ ಬಿಡ್ಬೇಡ. ನೀನೇನು ಒಬ್ಬನೇ ಹೋಗ್ತೀಯಾ? ಒಬ್ಬನೇ ಹೋಗ್ಬಾರ್ದು. ಬಾ ಈ ಕಡೆ ಬಾ, ಯಾರೋ ಒಬ್ರು ಹಿಡ್ಕೊಂಡು ಹೋಗು. ಹಾಂ ಹಾಂ. ಏಯ್ ಏಯ್ ರಾಮಚರಣ್, ನೀರಲ್ಲಿ ಹಾಕ್ಬೇಡ. ಬಾಯಮ್ಮ ಏಮ